ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ SS ಫ್ಯಾಷನ್ ಟ್ಯಾಗ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ 43 ಇಂಚು ಬ್ಲೌಸ್ ಏನಿದೆ ಅದನ್ನು ಪೇಪರ್ ಕಟ್ಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಯಾರೋ ಒಬ್ಬರು ಸಬ್ಸ್ಕ್ರೈಬರು ಕೇಳ್ಕೊಂಡಿದ್ರು 43, 44, 40 ಅಬೋವ್ 40 ಏನಿದೆ ಸೈಜಿಂದು ಬ್ಲೌಸ್ ಕಟ್ಟಿಂಗ್ ಮಾಡೋದು. ಸೇಮ್ ಅದು ಒಂದೇ ಮೆಥಡ್ ಇರುತ್ತೆ, ಬಟ್ ಅಲ್ಲಿ ನಾವು ಲೆಕ್ಕದ ಪ್ರಕಾರ ಮಾರ್ಕಿಂಗು ಮಾಡ್ಕೋಬೇಕು. ನಾನಿವತ್ತು 43 ಇಂಚಿಂದು ಬ್ಲೌಸ್ ಕಟ್ಟಿಂಗ್ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕೆ ನಾನೀಗ ಈ ಶೀಟ್ ಏನಿದೆ ಪೇಪರ್ನ ನೀವು ತಗೊಂಡು ಫಸ್ಟ್ ಯಾವಾಗಲೂ ನಾವು ಡೈರೆಕ್ಟಾಗಿ ಕ್ಲಾತನ್ನು ಕಟ್ ಮಾಡಬಾರ್ದು. ಪೇಪರ್ ಕಟ್ಟಿಂಗ್ ಮಾಡಿಕೊಂಡ್ರೆ ನಿಮಗೆ ಅಂದರೆ ಸ್ಟಾರ್ಟಿಂಗ್ ಬಿಗಿನರ್ಸ್ ಏನಿರ್ತಾರೆ ಮಸ್ಟ್ ಆ್ಯಂಡ್ ಶುಡ್ ನೀವು ಪೇಪರ್ ಕಟ್ಟಿಂಗ್ ಮಾಡಿಕೊಂಡು ಆಮೇಲೆ ಕ್ಲಾತ್ ಕಟ್ಟಿಂಗ್ ಮಾಡ್ಕೊಳೋದು ಒಳ್ಳೆಯದು. ಯಾಕಂದರೆ ಪೇಪರ್ ಕಟ್ಟಿಂಗ್ ಮಾಡ್ಕೊಬೇಕಾದ್ರೆ ಒಂದೊಂದ್ಸಲಿ ತಪ್ಪಾದರೆ ನೀವು ಮತ್ತೆ ಇನ್ನೊಂದ್ಸಲಿ ಪೇಪರ್ ಅನ್ನೋದು ತೊಗೊಂಡು ಕಟ್ಟಿಂಗ್ ಮಾಡ್ಕೋಬೋದು. ಬಟ್ಟೆ ಏನಾದರೂ ನೀವು ಸ್ಟಾರ್ಟಿಂಗಲ್ಲೇ ಕಟ್ಟಿಂಗ್ ಮಾಡೋದು ತಪ್ಪಾಯಿತು ಅಂದರೆ ಸೊ ದುಡ್ಡು ವೇಸ್ಟು, ಬಟ್ಟೆ ಕೂಡ ಸ್ವಲ್ಪ ವೇಸ್ಟ್ ಆಗುತ್ತೆ. ಹಾಗಾಗಿ ನಾನು ಫಸ್ಟ್ ಇಲ್ಲಿ ಪೇಪರ್ ಕಟ್ಟಿಂಗ್ ಮಾಡೋದನ್ನು ಬಿಗಿನರ್ಸಿಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟು ನಾನು ಆಲ್ರೆಡಿ ಬ್ಲೌಸು ಮೆಜರ್ಮೆಂಟ್ ತೆಗಿಯೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ. ಅಂದರೆ ಅಳತೆ ಬ್ಲೌಸ್ ಕೊಟ್ಟಿರ್ತಾರಲ್ಲ ಅದ್ರ ಪ್ರಕಾರ ಯಾವ ರೀತಿ ನಾವು ಬರ್ಕೊಂಬಿಟ್ಟು ಅದನ್ನು ಅಳತೆ ತೆಗಿಯೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಅದನ್ನು ಲಿಂಕ್ ಹಾಕಿರ್ತೀನಿ ಮೇಲೆ ಐ ಕಾರ್ಡಲ್ಲಿ, ಅದನ್ನು ನೀವು ನೋಡ್ಕೋಬೋದು. ನೋಡಿದರೆ ಯಾವುದೇ ಅಳತೆ ಬ್ಲೌಸ್ ಇದ್ದರೂ ಅದೇ ಸೇಮ್ ಮೆಥಡಲ್ಲೇ ಮೆಜರ್ಮೆಂಟ್ ಅನ್ನೋದು ಬರ್ಕೋಬೇಕು. ಸೊ ನೋಡಿ, ನಾನು ಇಲ್ಲಿ 43 ಇಂಚಿಂದು ಮೆಜರ್ಮೆಂಟಿಂದು ಬರ್ಕೊಂಡಿದ್ದೀನಿ. ಅಂದರೆ ಈ ಒಬ್ಬೊಬ್ರದ್ದು ಒಂದೊಂದು ರೀತಿ ಇರುತ್ತೆ ಬರ್ಕೊಳ್ಳೋದು. ಸೊ ನಾನು ಈ ರೀತಿ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಇದು ಬ್ಯಾಕ್ ಸೈಡು ಮತ್ತು ಇದು ಫ್ರಂಟ್ ಸೈಡು. ಸೊ ಹಾಗಾಗಿ ಇಲ್ಲಿ ಬ್ಯಾಕ್ ಸೈಡ್ ಲೆಂತು ನಿಮಗೆ ಕನ್ಫರ್ಮ್ ಹೇಗಿದ್ರೆ ಉಳಿದಿದ್ದೆಲ್ಲದು ಕೂಡ ಪರ್ಫೆಕ್ಟಾಗಿ ಬರ್ತಾ ಹೋಗುತ್ತೆ. ಸೊ ಇದು ಬ್ಲೌಸ್ ಫುಲ್ ಲೆಂತ್ ಏನಿದೆ ಬ್ಯಾಕು ಅದು 14 ಇಂಚು ರೆಡಿ ಬರಬೇಕು ಅಂದರೆ ಇಲ್ಲಿ ನಾವು ಎಕ್ಸ್ಟ್ರಾ ಸೀವಿಂಗ್ಸಿಗೆ ಅಂತಲೂ ಕೂಡ ಬಿಡಬೇಕಾಗತ್ತೆ. ಸೊ ನೋಡಿ, ಸೊ ಯಾವಾಗಲೂ ಬ್ಯಾಕ್ ಸೈಡ್ ಲೆಂತು ನಿಮಗೆ ಕರೆಕ್ಟಾಗಿ ಸಿಗಬೇಕು. ಲಾಸ್ಟಿಗೆ ಫಿನಿಶಿಂಗ್ ಬರಬೇಕಾದ್ರೂ ಪರ್ಫೆಕ್ಟಾಗಿ ಅಷ್ಟೇ ಸಿಗಬೇಕು. ಅಂದರೆ ಎಲ್ಲದು ಏನಿದೆ ಕಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಇರಬೇಕು. ನೆಕ್ಸ್ಟು ಶೋಲ್ಡರ್ ಕೂಡ ಡೀಪ್ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಅವರ ಒಂದು ಶೋಲ್ಡರ್ ಲೆಂತ್ ಏನಿದೆ ಅದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ನೀವು ಅವ್ರು ಕೊಟ್ಟಿರುವಂಥ ಅಳತೆ ಬ್ಲೌಸು ಪರ್ಫೆಕ್ಟಾಗಿದೆ ಅಂತ ಆದರೆ ಆ ಒಂದು ಡೀಪ್ ಪ್ರಕಾರ ಶೋಲ್ಡರ್ ಎಷ್ಟಿದೆ ಅದನ್ನು ಅಳತೆ ತೆಗೆಯೋದು ತಿಳಿಸ್ಕೊಟ್ಟಿದ್ದೀನಿ ನಾನು. ಆ ವಿಡಿಯೋ ನೋಡ್ಕೊಳ್ಳಿ ನೀವು. ಸೊ ಇದರಲ್ಲಿ ಈ ಒಂದು ಮೆಜರ್ಮೆಂಟಿಗೆ 6.5 ಇಂಚು ಇಟ್ಟರೆ ಸಾಕಾಗತ್ತೆ. ಸೊ ಇವು ಡೀಪ್ ಬಂದುಬಿಟ್ಟು ಇಲ್ಲಿ ನೋಡಿ ನೆಕ್ ಟೀಪು 8.5 ಬರುತ್ತೆ ರೆಡಿ. ಸೊ ಅದಕ್ಕೆ ಮೇಲ್ಗಡೆ ಅರ್ಧ ಇಂಚು ಸೀವಿಂಗ್ಸಿಗೆ ಅಂತ ಬಿಟ್ಟರೆ 9 ಇಂಚಿಗೆ ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು. ಮತ್ತು ಆರ್ಮ್ ಡೌನು 6.5 ಕಂಪಲ್ಸರಿ ಇಡಲೇಬೇಕು. ಇವ್ರದ್ದು 9.25 ಆರ್ಮ್ ಹೋಲ್ ಬರೋದ್ರಿಂದ 6.5 ಅನ್ನೋದು ಇಳಿಸ್ಕೋಬೇಕು ನಾವು. ಮತ್ತು ಬ್ಯಾಕ್ ಚೆಸ್ಟು ಕೂಡ ಇದು ಕೂಡ ತುಂಬ ಇಂಪಾರ್ಟೆಂಟ್. ಅಪ್ಪರ್ ಚೆಸ್ಟ್, ಮಿಡ್ ಚೆಸ್ಟ್ ಅಲ್ಲ ಅಪ್ಪರ್ ಚೆಸ್ಟು, ಇದು ಕಂಪಲ್ಸರಿ ನಾವು ಅಳತೆ ಅನ್ನೋದು ತೊಗೊಂಡಿರಬೇಕು. ಬ್ಲೌಸ್ ಅಳತೆ ಕೊಡೋಕ್ಕೆ ಬಂದಾಗ ಯಾವಾಗಲೂ ಅವ್ರ ಬಾಡಿ ಮೆಜರ್ಮೆಂಟು ಮತ್ತು ಬ್ಲೌಸ್ ಏನಿದೆ ಕರೆಕ್ಟಾಗಿರೋದು ಅದನ್ನು ಇಸ್ಕೊಂಡು ನಾವು ಎರಡು ಮ್ಯಾಚ್ ಮಾಡಿದರೆ ಕರೆಕ್ಟಾಗಿದೆಯಾ ಅಂತ ಗೊತ್ತಾಗುತ್ತೆ. ಸೊ ಇವೆಲ್ಲ ಫ್ರಂಟ್ ಸೈಡಿಂದು. ಫ್ರೆಂಡ್ಸ್, ಈಗ ನಾನು ಯಾವ ರೀತಿ ಫಸ್ಟ್ ಬ್ಯಾಕ್ ಸೈಡ್ ಕಟ್ಟಿಂಗ್ ಹೇಳ್ಕೊಡ್ತೀನಿ. ಇದು ಪಾರ್ಟ್ 1 ಆಗಿರುತ್ತೆ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ಇದು ಬ್ಯಾಕ್ ಸೈಡಿಂದ ಮಾತ್ರ ನಾನೀಗ ಕಟ್ಟಿಂಗ್ ಅನ್ನೋದು ಹೇಳ್ಕೊಡ್ತಾ ಇದ್ದೀನಿ. ಇದು ಫ್ರಂಟ್ ಸೈಡಿಂದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಎರಡು ಕೂಡ ಪರ್ಫೆಕ್ಟಾಗಿದ್ದರೆ ಬ್ಲೌಸು ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಆಗಲಿ ಮತ್ತು ಕಪ್ಸಲ್ಲಿ ಲೂಸ್ ಬರೋದು ಈ ರೀತಿ ಯಾವುದೇ ರೀತಿ ಪ್ರಾಬ್ಲಮ್ ಕೂಡ ಬರೋದಿಲ್ಲ. ಹಾಗಾಗಿ ನೋಡಿ, ಮೆಜರ್ಮೆಂಟ್ ಏನಿದೆ ಇದು ತುಂಬ ಇಂಪಾರ್ಟೆಂಟು. ಈ ಸೈಜ್ ಅವ್ರದ್ದೇ ಬ್ಲೌಸ್ ಕಟ್ಟಿಂಗ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಇದನ್ನು ಸ್ಕ್ರೀನ್ಶಾಟು ತೊಗೋಬೋದು. ಇದ್ರ ಪ್ರಕಾರನೇ ನಾವು ಕಟ್ಟಿಂಗ್ ಅನ್ನೋದು ಮಾಡಿಕೊಂಡ್ರೆ ಸ್ಟಿಚಿಂಗು ಪರ್ಫೆಕ್ಟಾಗಿ ಹೊಲಿಬೇಕಾರೆ ಕರೆಕ್ಟಾಗಿ ಬರುತ್ತೆ. ಫ್ರೆಂಡ್ಸ್, ಬನ್ನಿ ಈಗ ನಾನು ಈ ಒಂದು ಮೆಜರ್ಮೆಂಟ್ ಏನಿದೆ ಇದ್ರ ಪ್ರಕಾರ ವಿವರಣೆ ಕೊಡ್ಕೊತ ಈ ಪೇಪರಲ್ಲಿ ನಾನು ಮಾರ್ಕಿಂಗ್ ಮಾಡೋದು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೀವು ಕೂಡ ಸ್ಟಾರ್ಟಿಂಗ್ ಬಿಗಿನರ್ಸ್ ಏನಿದ್ದೀರಾ ಈ ಒಂದು ಮೆಜರ್ಮೆಂಟ್ ಪ್ರಕಾರ ನೀವು ಫಸ್ಟ್ ಪೇಪರ್ ಕಟ್ಟಿಂಗ್ ಮಾಡ್ಕೊಳ್ಳಿ. ಆಮೇಲೆ ಯಾವುದಾದ್ರೂ ಒಂದು ಕಾಟನ್ ಕ್ಲಾತ್ ಇರುತ್ತಲ್ಲ ಕಡಿಮೆ ರೇಟಿಂದು ಆ ಥರದ್ದು ತೊಗೊಂಬಿಟ್ಟು ಹೊಲಿರಿ. ಕ್ಯೂನಿ ಬಟ್ಟೆ ಇಲ್ಲ ಅಂತಂದರೆ ಈಗೆಲ್ಲ ಡಿಸೈನ್ ಕ್ಲಾತೆಲ್ಲ ಕೊಡ್ತಾ ಇರ್ತಾರೆ ಫಂಕ್ಷನ್ಗಳಿಗೆ, ಅದನ್ನು ಕೂಡ ನಾವು ಯೂಸ್ ಮಾಡ್ಕೊಬೋದು. ಸೊ ನಿಮಗೆ ಒಂದು ಪರ್ಫೆಕ್ಟಾಗಿ ಬರೋವರೆಗೂ ಬ್ಲೌಸು ಏನಿದೆ ಪರ್ಫೆಕ್ಟಾಗಿ ಬರೋವರೆಗೂ ನಿಮಗೆ ಕನ್ಫ್ಯೂಷನ್ ಅನ್ನೋದು ಇರದೇ ಇರುತ್ತೆ. ಹೊಲಿತಾ
ಯಾರೇ ಆಗಲಿ ತಪ್ಪು ಮಾಡೇ ಮಾಡ್ತಾರೆ. ಸ್ಟಾರ್ಟಿಂಗು ಹೊಲಿತಾ ಅದನ್ನು ನಾವೇ ತಿದ್ಕೋಬೇಕು, ಎಲ್ಲಿ ಏನು ಸರಿ ಮಾಡಿಕೊಂಡ್ರೆ ಸರಿ ಆಗುತ್ತೆ ಅನ್ನೋದನ್ನು ನಾವು ಕರೆಕ್ಷನ್ ಮಾಡ್ಕೊತ ಹೋದರೆ ಅದು ಪರ್ಫೆಕ್ಟ್ ಆಗ್ತಾ ಹೋಗುತ್ತೆ ಬ್ಲೌಸ್ ಅನ್ನೋದು. ಸೊ ಇಲ್ಲಿ ಮೇಯ್ನಾಗಿ ನಮಗೆ ಬೇಕಾಗಿರೋದು ಆರ್ಮೋಲು. ಸೊ ಯಾವುದೇ ಪರ್ಸನ್ ಬಂದರೂ ಕೂಡ ನೀವು ಆರ್ಮೋಲ್ ಏನಿದೆ ಅವ್ರದ್ದು ಒಂದು ಅಳತೆ ತೊಗೋಬೇಕು. ಸೊ ಅವರ ಅಳತೆ ಈಗ ಎಕ್ಸಾಂಪಲ್ 17 ಬಂತು ಅಂದರೆ 17ರಲ್ಲಿ ಅರ್ಧ ಡಿವೈಡ್ ಮಾಡ್ಕೋಬೇಕು. ಡಿವೈಡ್ ಮಾಡ್ಕೊಂಡಾಗ ಎಷ್ಟು ಬರುತ್ತೆ ಅಂತ ನೋಡ್ಕೋಬೇಕು. ಸೊ ಇಲ್ಲಿ ಡಿವೈಡೆಡ್ ಮಾಡಿದಾಗ 8.5 ಬರುತ್ತೆ, 8.5. ಸೊ ಇದಕ್ಕೆ ನಾವು ಇಷ್ಟ ಇಡಬಾರ್ದು, 8.5ನೇ ಪರ್ಫೆಕ್ಟಾಗಿ ಇಡಬಾರ್ದು. ಇದಕ್ಕೆ ಒಂದು 1/4 ಇಂಚು ಅಥವಾ ಅರ್ಧ ಇಂಚಾದರೂ ಲೂಸಿಂಗ್ ಅನ್ನೋದು ಕೊಡಬೇಕು. ಸೊ ಕೊಟ್ಟಾಗ ಮಾತ್ರ ಅದು ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ ಬ್ಲೌಸ್ ಅನ್ನೋದು. ಸೊ ಇದು ಕೂಡ ತುಂಬ ಇಂಪಾರ್ಟೆಂಟು. ಮತ್ತು ಇಲ್ಲಿ ಬಸ್ಟಲ್ಲೂ ಅಷ್ಟೇ, ಬಸ್ಟಿಂದ ಅಂದರೆ ಫ್ರಂಟ್ ಸೈಡ್ ಕಟ್ಟಿಂಗ್ ಮಾಡ್ಬೇಕಾದ್ರೆ ನಿಮಗೆ ತಿಳಿಸ್ಕೊಡ್ತೀನಿ ಏನು ಅಂತ, ಬ್ಯಾಕ್ ಸೈಡಿಂದ ಮಾತ್ರ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ಬಂದು ರೆಡಿ ಬಂದು 14.5 ಇಂಚಿದೆ. ಸೊ ಆ ಒಂದು ಅಳತೆ ಪ್ರಕಾರ ನಾವೀಗ ಕಟ್ಟಿಂಗ್ ಅನ್ನೋದು ಮಾಡ್ಕೊಳ್ಳೋಣ. ಸೊ ಬಿಗ್ನರ್ಸಿಗೆ ಅಂತಲೇ ನಾನು ಸುಮಾರು ವೀಡಿಯೋಸ್ ಮಾಡಿದ್ದೀನಿ ಫ್ರೆಂಡ್ಸ್. ಈ ಕತ್ರಿ ಏನಿದೆ ಪೇಪರ್ ಕಟ್ಟಿಂಗ್ ಮಾಡೋದಕ್ಕೆ ನಾವು ಸಾಮಾನ್ಯವಾಗಿ ಈ ರೀತಿ, ಅಂದರೆ ಆಲ್ಮೋಸ್ಟ್ ಹಾಳಾಗೋಗಿರುತ್ತಲ್ಲ ಕತ್ರಿ, ಅದು ಯಾವುದಕ್ಕೂ ಯೂಸ್ ಬರಲ್ಲ ಅಂದಾಗ ನಾವು ಪೇಪರ್ ಕಟ್ಟಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬೋದು. ಆಮೇಲೆ ಯಾವಾಗಲೂ ಒಂದು ಮಾರ್ಕರ್ ತೊಗೊಬೇಕು, ಇಲ್ಲ ಸ್ಕೆಚ್ ಪೆನ್ ಆದರೂ ತೊಗೋಬೇಕು. ಈಗ ನಾವು ಅಳತೆ ಏನಿದೆ ಅದ್ರ ಪ್ರಕಾರ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಸೊ ಇದು ರೆಡಿ 14.5 ಇದೆ. ಈ ಒಂದು 14.5 ಇಂಚಿಗೆ ನಾವು ಪ್ಲಸ್ ಮೇಲ್ಗಡೆ ಅರ್ಧ ಇಂಚು ಮತ್ತು ಕೆಳಗಡೆ ಅರ್ಧ ಇಂಚು ಅಂತ ತೊಗೋಬೇಕು. ಸೊ ಇದು ಎಕ್ಸ್ಟ್ರಾ ತೊಗೊಂಡಾಗ 15.5 ಆಗುತ್ತೆ. 14.5 ಇದ್ದಿದ್ದು 1 ಇಂಚ್ ಆ್ಯಡ್ ಮಾಡಿದಾಗ 15.5 ನಮಗೆ ಸಿಗುತ್ತೆ. ಈಗ ನಾವು ಇಲ್ಲಿ 15.5 ಇಂಚಿಗೆ ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು ನೋಡಿ. ಸೊ ನಾವು ಫಸ್ಟೇ ಕೌಂಟ್ ಮಾಡ್ಕೊಂಬಿಟ್ರೆ ಲೆಕ್ಕದ ಪ್ರಕಾರ ಇಲ್ಲಿ ಪರ್ಫೆಕ್ಟಾಗಿ ಡೈರೆಕ್ಟಾಗಿ ಮಾಡ್ಕೊಂಬೋದು. ಆಮೇಲೆ ಕೆಳಗಡೆ ಏನಿದೆ ಪೇಪರು ಸಾಮಾನ್ಯವಾಗಿ ಸಮ ಇದ್ದೇ ಇರುತ್ತೆ. ಈ ಒಂದು ಎಡ್ಜಿಂದ ಇಲ್ಲಿ ಈ ಕಡೆ ಸೈಡ್ ಏನಿದೆ ಇಲ್ಲಿ ನಾವು 15.5 ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು. 15.5 ಅನ್ನೋದು ಈ ಕಡೆ ಸೈಡ್ ಅಂದರೆ ಒಂದು 6.5 ಇಂಚ್ವರೆಗೂ ನಾವು ಶೋಲ್ಡ್ರ್ ತೊಗೋಬೇಕಲ್ವ, ಹಾಗಾಗಿ ಇಲ್ಲಿವರೆಗೂ ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು. ಮಾಡ್ಕೊಂಬಿಟ್ಟು ಇಲ್ಲಿ ಒಂದು ಲೈನನ್ನು ನಾವು ಹಾಕೋಬೇಕು. ಈ ಡಾಟ್ ಏನು ಬಂದಿದೆ ಅಲ್ವಾ ಅದ್ರ ಪ್ರಕಾರ ನಾವಿಲ್ಲಿ ಮಾರ್ಕಿಂಗು ಮಾಡ್ಕೋಬೇಕು. ಸೊ ನೀವು ರೆಡಿ ಎಷ್ಟೇ ತೊಗೊಳ್ಳಿ, 13.5 ತೊಗೊಳ್ಳಿ, 14 ತೊಗೊಳ್ಳಿ, 15 ತೊಗೊಳ್ಳಿ, 1 ಇಂಚು ಎಕ್ಸ್ಟ್ರಾ ನೀವು ತೊಗೊಳ್ಳೇಬೇಕು. ಇಲ್ಲಿ ಅರ್ಧ ಇಂಚ್ ಹೋಗುತ್ತೆ ಮತ್ತು ಕೆಳಗೆ ಅರ್ಧ ಇಂಚು ಹೋಗುತ್ತೆ. ಸೊ ಇವ್ರದ್ದು ಪರ್ಸ್ನಾಲಿಟಿ ಹೇಗೆ ಅಂದರೆ ತುಂಬ ಹೈಟ್ ಇದ್ದಾರೆ, ಹಾಗಾಗಿ ನೀವು ಲೆಂತ್ ಅನ್ನೋದು ರೆಡಿ 15 ಇಂಚ್ವರೆಗೂ ತೊಗೋಬೋದು. ಬಟ್ಟೆ ತುಂಬ ಕಡಿಮೆ ಇದೆ ಅಂದರೆ 14.5ವರೆಗೂ ಇಟ್ಟರು ಸಾಕಾಗತ್ತೆ. ಈಗ ನೋಡಿ ಶೋಲ್ಡರ್ ಏನಿದೆ ಇವ್ರದ್ದು ಅಳತೆ ಬ್ಲೌಸ್ ಪ್ರಕಾರ 6.5 ಇದೆ. ಸೊ ಹಾಗಾಗಿ ನಾನು ಇಲ್ಲಿ 6.5ವರೆಗೂ ಇಟ್ಟರೆ ಸಾಕಾಗುತ್ತೆ. 43-44 ಅವರಿಗೆ 6.5 6.75ವರೆಗೂ. ತುಂಬ ಶೋಲ್ಡರ್ ತುಂಬ ಅಗಲ ಇದೆ ಅಂದರೆ ನೀವು ಒಂದ್ಸಲ ಅಳತೆ ತೊಗೊಳೋದು ಒಳ್ಳೆಯದು. ಈಗ 17 ಇಂಚ್ವರೆಗೂ ಬಂದರೆ ಅದರಲ್ಲಿ ಅರ್ಧ ಏನು ಮಾಡ್ಕೊಂಬಿಟ್ಟು ಅದರಲ್ಲಿ 2 ಇಂಚು ನೀವು ಲೆಸ್ ಮಾಡಿದರೆ ಸಾಕಾಗುತ್ತೆ. ಈಗ ನಾನೆಲ್ಲ 6.5 ಇಂಚು ತೊಗೊಂಡಿದ್ದೀನಿ. ಅದೇ ರೀತಿ ಇಲ್ಲೂ ಕೂಡ 6.5 ಇಂಚು ತೊಗೊಬೇಕು. ಆರ್ಮ್ ಡೌನ್ ಏನಿದೆ 6.5ವರೆಗೂ ತೊಗೋಬೇಕು. ಮತ್ತು ಇಲ್ಲೂ ಕೂಡ 6.5ಗೆ ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು. ಸೊ ಇದು ಕಂಪಲ್ಸರಿ. ತುಂಬ ದಪ್ಪ ಇರ್ತಾರೆ ಮತ್ತು ಆರ್ಮೋಲ್ ಕೂಡ ಜಾಸ್ತಿ ಇದ್ದಾಗ ನೀವು 6.5ನೇ ಜಾಸ್ತಿ ಅಂದರೆ 6.5 6.75ವರೆಗೂ ತೊಗೋಬೋದು. ಇಲ್ಲ ಇನ್ನೂ ಹೆವಿ ಬರ್ತಾ ಇದೆ ಆರ್ಮೋಲ್ ಅಂದರೆ ಅದಕ್ಕೂ ಒಂದು ಮೆಥಡ್ ಇದೆ, ಅದ್ರ ಪ್ರಕಾರ ಕಟ್ಟಿಂಗ್ ಅನ್ನೋದು ಮಾಡ್ಕೋಬೇಕು. ಸೊ ಈಗ ಇಲ್ಲಿ ಬ್ಯಾಕ್ ಚೆಸ್ಟ್ ಬಂದುಬಿಟ್ಟು ನೋಡಿ ಅದು 10.5 ಬರುತ್ತೆ. ಫ್ರಂಟ್ ಸೈಡ್ ಆದರೆ 10.75 ಬರುತ್ತೆ. ಇಲ್ಲಿ ನಾನು ಬ್ಯಾಕ್ ಸೈಡ್ 10.5 ತೊಗೊತಿದ್ದೀನಿ. ಇಲ್ಲ ಈಕ್ವಲ್ ಆಗಾದರೂ ಮಾಡ್ಕೋಬೋದು. 43 ಏನಿದೆ ಇದನ್ನು ಈಕ್ವಲ್ ಆಗಿ ಡಿವೈಡೆಡ್ 4 ಮಾಡಿದಾಗ ಎಷ್ಟು ಬರುತ್ತೆ ಅದ್ರ ಪ್ರಕಾರನೇ ಮಾಡ್ಕೊಬೋದು. ಬಟ್ ಇವ್ರದ್ದು ಬ್ಯಾಕ್ ಸೈಡ್ ಏನಿದೆ ಫ್ಯಾಟ್ ಇಲ್ಲ, ಫ್ಲಾಟ್ ಬರುತ್ತೆ. ಹಾಗಾಗಿ ಇಲ್ಲಿ 10.5 ತೊಗೊತಿದ್ದೀನಿ. ಇಲ್ಲಿ 10.75 11ವರೆಗೂ ತೊಗೋಬೋದು. ಇಲ್ಲಿ ನಾನೀಗ 10.5ವರೆಗೂ ತೊಗೋಬೇಕು. ಈಕ್ವಲ್ ಡಿವೈಡು ಕೂಡ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ಬಟ್ ಫ್ರಂಟ್ ಸೈಡ್ ಹೆವಿ ಬಸ್ಟ್ ಇದ್ದಾಗ ನೀವು ಆದಷ್ಟು ಫ್ರಂಟ್ ಸೈಡು ಬಟ್ಟೆನ ಜಾಸ್ತಿ ಕೊಡಬೇಕಾಗತ್ತೆ. ನೋಡಿ 10.5 ಇಂಚಿಗೆ ನಾನು ಇಲ್ಲಿ ಮಾರ್ಕಿಂಗು ಮಾಡ್ಕೊಂಡಿದ್ದೀನಿ.
ಮತ್ತು ಇಲ್ಲಿ ನೀವು ಮಾರ್ಜಿನ್ ಎಷ್ಟಾದರೂ ಬಿಡ್ಬೋದು, 1.5 ಬಿಡ್ಬೋದು, 1.25 ಬಿಡ್ಬೋದು. ಸೊ ಇಲ್ಲಿ ಇವ್ರದ್ದು ಹೆವಿ ಇದು ಸೈಜ್ ಇರೋದ್ರಿಂದ ಬಟ್ಟೆ ಅನ್ನೋದು ಕಡಿಮೆ ಇದ್ದೇ ಇರುತ್ತೆ. 1 ಮೀಟ್ರ್ ಕೊಡ್ತಾರೆ, ಇಲ್ಲ 1.10 ಕೊಡ್ತಾರೆ. ಹಾಗಾಗಿ ಇಲ್ಲಿ 1.25 ತೊಗೊಂಡ್ರೆ ಸಾಕಾಗುತ್ತೆ. ಈಗ ಒಂದು ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕೋಬೇಕು. ಹಾಗಾಗಿ ಮೆಜರ್ಮೆಂಟ್ ತೆಗೆಯೋದು ಕೂಡ ತುಂಬ ಇಂಪಾರ್ಟೆಂಟು ಫ್ರೆಂಡ್ಸ್. ಇದು ಬ್ಲೌಸ್ ಮೆಜರ್ಮೆಂಟ್ ಏನಿದೆ ಅಳತೆ ಪ್ರಕಾರ ಆದರೂ ಕೂಡ ನಾವು ಕರೆಕ್ಟಾಗಿ ಬರ್ಕೋಬೇಕು. ಮತ್ತು ಮೆಜರ್ಮೆಂಟ್ ತೆಗಿಬೇಕಾದ್ರೆ ಹೆಚ್ಚು ಕಡಿಮೆ ಮಾಡ್ಕೋಬಾರ್ದು. ಮತ್ತು ಕೆಳಗಡೆ ಚೆಸ್ಟ್ ಏನಿದೆ ವೇಸ್ಟ್ ಇದನ್ನು ನಾವು 9.25ವರೆಗೂ ಇಡಬೇಕಾಗತ್ತೆ. ಅಂದರೆ ನೋಡ್ಕೋಬೇಕು, ಅವ್ರದ್ದು 36 ಬರುತ್ತಾ 39 ಬರುತ್ತಾ ನೋಡ್ಕೊಬೇಕು. ಅದನ್ನು 4 ಡಿವೈಡೆಡ್ ಮಾಡಿದಾಗ ಫ್ರಂಟ್ ಸೈಡು ಬ್ಯಾಕ್ ಸೈಡು 2 ಡಿವೈಡ್ ಮಾಡ್ಕೋಬೇಕಾಗತ್ತೆ ನಾವು. ಸೊ ನಾನಿಲ್ಲಿ 9.25 ಬ್ಯಾಕ್ ಸೈಡ್ ಇಡ್ತಾ ಇದ್ದೀನಿ, ಫ್ರಂಟ್ ಸೈಡು 9 ಇಡ್ತಾ ಇದ್ದೀನಿ. ಯಾಕಂದರೆ ಬ್ಯಾಕ್ ಸೈಡು ಸ್ವಲ್ಪ ಅಗಲ ಇದ್ದಾಗ ನಾವು 9 ಇಂಚವರೆಗೂ ಇಡಬೇಕು. ಮತ್ತು ಇಲ್ಲಿ ಟಕ್ಸಿಗೆ ಅಂತ ಕಂಪಲ್ಸರಿ 1 ಇಂಚ್ ಇಡಬೇಕು. ಮತ್ತು ಮಾರ್ಜಿನ್ನು ಮೇಲ್ಗಡೆ ಇಲ್ಲಿ ಎಷ್ಟು ಇಟ್ಟಿರ್ತೀರ ಅಷ್ಟನ್ನೇ ನಾವು ಇಲ್ಲಿ ಇಡಬೇಕು. 1.25 ಇಟ್ಟಿದ್ರೆ 1.25 ಇಡಬೇಕು. ನಾನಿಲ್ಲಿ 1.25 ಇಟ್ಟಿದ್ದೀನಿ. ಸೊ ಕೆಳಗಡೆನೂ ಕೂಡ 1.25 ಇಡ್ತಾ ಇದ್ದೀನಿ. ಬೇಕಾದ್ರೆ 1.25 ಇಟ್ಕೊಬೋದು, ಏನು ತೊಂದರೆ ಇಲ್ಲ. ಆಮೇಲೆ ಹೊಲಿಬೇಕಾದ್ರೆ ಅದು ಪರ್ಫೆಕ್ಟಾಗಿ ಬರುತ್ತೆ. ಈಗ ಇಲ್ಲಿ ನಾವು ಒಂದು ಲೈನನ್ನು ಹಾಕೋಬೇಕು. ಸೊ ಇದು ಬ್ಯಾಕ್ ಸೈಡ್ ಏನಿದೆ ಪರ್ಫೆಕ್ಟಾಗಿ ಕೂರಬೇಕು ಅಂದರೆ ನಾವು ಪ್ರತಿಯೊಂದು ಮೆಜರ್ಮೆಂಟ್ ಏನಿದೆ ಅದನ್ನು ಪರ್ಫೆಕ್ಟಾಗಿ ಮಾಡ್ಕೋಬೇಕು. ಈಗ ಇಲ್ಲಿ ಒಂದು ಲೈನನ್ನು ಹಾಕೊತಾ ಇದ್ದೀನಿ. ನನ್ನ ಪ್ರೀವಿಯಸ್ ವಿಡಿಯೋ ಸುಮಾರು ಇದೆ ಮೆಜರ್ಮೆಂಟ್ ತೆಗೆಯೋದು, ಮತ್ತು ಇದು ಟೈಲರಿಂಗ್ ಟೂಲ್ಸ್ ಬಗ್ಗೆನೂ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಅದೆಲ್ಲದು ಬಿಗಿನರ್ಸಿಗೆ ಯೂಸ್ ಆಗುತ್ತೆ. ಸೊ ಈಗ ನಾವಿಲ್ಲಿ ಎಲ್ ಶೇಪು ನಮಗೆ ಸಿಕ್ಕಿದೆ. ಈ ಲೈನ್ ಏನಿದೆ ಎಲ್ ಶೇಪಲ್ಲಿ ನಮಗೆ ಬರುತ್ತೆ ಇಲ್ಲಿ. ಸೊ ಈಗ ನಾವು ಮೇಯ್ನು ಹೋಲ್ ಏನಿದೆ ಅದು ತೆಗಿಯೋದು ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ. ನೋಡಿ ಇದು ಎಲ್ ಶೇಪು ಬಂದಿದೆ ಇಲ್ಲಿ. ಈಗ ಇಲ್ಲಿ ನಾವು ಈ ಒಂದು ಲೈನ್ ಏನಿದೆ ಇಲ್ಲಿಂದ ಕಂಪಲ್ಸರಿ 1/2 ಇಂಚು ಜಾಸ್ತಿ ಮಾರ್ಕಿಂಗ್ ಮಾಡ್ಕೋಬೇಕು. ಎಲ್ಲರಿಗೂ ಅಷ್ಟೇ, ಎಲ್ಲ ಮೆಜರ್ಮೆಂಟ್ ಬ್ಲೌಸಿಗೂ ಈ ರೀತಿ ಮಾಡ್ಕೋಬೇಕು. ಮತ್ತು ಇಲ್ಲಿ ತುದಿಯಿಂದ ಈ ಕಡೆ ಡಾಟ್ ಏನಿದೆ ಇಲ್ಲಿಗೆ ನಾವು ಇಟ್ಕೊಂಡ್ಬಿಟ್ಟು, ಸ್ಕೇಲ್ ಇದ್ರೆ ಒಳ್ಳೆಯದು, ಇಲ್ಲಿ ಟೇಪು ಕೂಡ ಯೂಸ್ ಮಾಡ್ಕೊಬೋದು, ಏನೋ ತೊಂದರೆ ಆಗಲ್ಲ. ನೋಡಿ ಈ ರೀತಿ ಲೈನನ್ನು ಹಾಕೋಬೇಕು. ಸೊ ಈಗ ನಾವಿಲ್ಲಿ 1 ಇಂಚು ಅಂದರೆ ಈ ಮೂಲೆ ಏನು 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡ್ವಲ್ಲ ಇಲ್ಲಿಂದ ನಾವು 1 ಇಂಚಿಗೆ ಮಾರ್ಕಿಂಗು ಮಾಡ್ಕೋಬೇಕು. ಮತ್ತು ಇಲ್ಲಿ 2.25 ತುಂಬ ಹೆವಿ ತೆಗೆದಾಗ ನಾವು ಇಲ್ಲಿ 2.25ದಿಂದ ನಾವು ಈ ರೀತಿ ಸ್ಟಾರ್ಟಿಂಗು ತೊಗೋಬೇಕು. ಇಲ್ಲಿ ಒಂದಿದೆ ನೋಡಿ, ಇದು ಈ ಒಂದು ಕರ್ವು ಈ ರೀತಿ ತೊಗೊಂಡ್ಬಿಟ್ಟು, ಸೊ ಇಲ್ಲಿಂದ ಇಲ್ಲಿ ಏನು ಮಾರ್ಕಿಂಗ್ ಬಂದಿದೆ ಇಲ್ಲಿಂದ ಒಂದು 1/2 ಇಂಚು ಒಳಗಡೆ ಮಾಡಿಕೊಂಡು ಈ ರೀತಿ ನಾವು ಶೇಪ್ ಕೊಡಬೇಕು. ಈಗ ಮೇಯ್ನು ನಾನು ಹೇಳಿರೋದು ಏನಪ್ಪ ಇಂಪಾರ್ಟೆಂಟ್ ಅಂದರೆ ಇಲ್ಲಿ ಆರ್ಮೋಲ್ ಏನಿದೆ ಅದ್ರ ಪ್ರಕಾರನೇ ಬರಬೇಕು. ಅವರೊಂದು ಅಳತೆ ಪ್ರಕಾರ ಏನಿದೆ ಅದರ ಪ್ರಕಾರನೇ ಬರಬೇಕು. ಇಲ್ಲಿ ಆರ್ಮೋಲ್ ಎಷ್ಟಿದೆ 9.25 ಸಿಗ್ಬೇಕೀಗ ನಮಗೆ. ನೋಡಿ 9.25 ಇಂಚ್ವರೆಗೂ ನಮಗೆ ಆರ್ಮೋಲ್ ಬೇಕು. ಅದನ್ನು ನಾವೀಗ ಚೆಕ್ ಮಾಡ್ಕೋಬೇಕು. ಆರ್ಮೋಲು ನೋಡಿ ಈ ಒಂದು ಡಾಟಿಂದ ಇಲ್ಲಿ ಏನಿದೆ ಈ ಒಂದು ಡಾಟು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈಗ ನಾವು ಅಳತೆ ಪ್ರಕಾರ ಇಟ್ಕೋಬೇಕು. ನೋಡಿ ಇದೇನಿದೆ ಈ ಒಂದು ಲೈನ್ ಇದೆಯಲ್ಲ ಅದಕ್ಕಿಂತ ಒಂದು 1/2 ಇಂಚು ಕೆಳಗೆ, ಇದು ಅಷ್ಟೇ ಇಲ್ಲಿಂದ ಇಲ್ಲಿಗೆ 1/2 ಇಂಚು ಹೊಲಿತೀವಲ್ವ, ಇಲ್ಲಿ ಹೊಲಿಗೆ ಬರುತ್ತೆ. ಸೊ ಇಲ್ಲಿ ಕಂಪಲ್ಸರಿ 1/2 ಇಂಚು ಬಿಡಬೇಕು. ಮತ್ತು ಇಲ್ಲೂ ಕೂಡ 1/2 ಇಂಚು ಗ್ಯಾಪಲ್ಲಿ ನಾವು ಟೇಪನ್ನು ಇಟ್ಕೊತ ಹೋಗ್ಬೇಕು. ಇಲ್ಲಿ ಶೇಪ್ ಏನು ಬಂದಿದೆ ಅದರ ಪ್ರಕಾರ ನಾವು ಹಿಂದ್ಗಡೆ ಸೈಡು ಈ ರೀತಿ ಇಟ್ಕೊತ ಹೋಗ್ಬೇಕು. ಸೊ ನೋಡಿ ಇದು ಪರ್ಫೆಕ್ಟಾಗಿ 9.25ವರೆಗೂ ನಮಗೆ ಸಿಕ್ಕಿದೆ ನೋಡಿ. ಸೊ ಈ ಥರ ಪರ್ಫೆಕ್ಟಾಗಿ ಬಂದುಬಿಟ್ರೆ ನಿಮಗೆ ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ ಫ್ರೆಂಡ್ಸ್. ಹಂಗಾಗಿ ಕರೆಕ್ಟಾಗಿ ಮೆಜರ್ಮೆಂಟ್ ಏನಿದೆ ಅದನ್ನು ನಾವು ತೊಗೋಬೇಕು. ಅಕಸ್ಮಾತ್ ನೀವು ಹೊಲ್ದಾಗ ಟೈಟ್ ಬರ್ತಾ ಇದೆ ಅಂತ ಅಂದರೆ ನೆಕ್ಸ್ಟು ನೀವು ಏನು ಮಾಡಬೇಕು, ಇಲ್ಲಿ ಒಂದು 1/4 ಇಂಚು ಇಳಿಸ್ಕೋಬೇಕು. ಈ ರೀತಿ 1/4 ಇಂಚಿಂದ ಈ ರೀತಿ ಶೇಪನ್ನು ತೆಗೆದ್ರೆ ನಿಮಗೆ ಇಲ್ಲಿ ಅವಾಗ ಲೂಸಿಂಗ್ ಸಿಗುತ್ತೆ, ಟೈಟ್ ಆಗಲ್ಲ, ಕರೆಕ್ಟಾಗೆ ಕೂರುತ್ತೆ. ನೆಕ್ಸ್ಟ್ ನಾವಿಲ್ಲಿ
ಸೊ ನೆಕ್ಸ್ಟ್ ನಾವು ಇಲ್ಲಿ ಎಷ್ಟು ಬಿಡ್ತೀವಿ ಅಂದರೆ ಕೆಲವರು ಸಣ್ಣ ಪಟ್ಟಿ ಕೇಳ್ತಾರೆ, ಇಲ್ಲ ಅಗಲ ಇರಲಿ ಅಂತ ಕೇಳ್ತಾರೆ. ಸೊ ಅದನ್ನು ನೋಡಿಕೊಂಡು ಈಗ ವಯಸ್ಸಾದವರಿಗೆಲ್ಲ ಸಾಮಾನ್ಯವಾಗಿ ಅರ್ಧಕ್ಕರ್ಧ ತೆಗಿಬೋದು. 6.5 ಇದ್ದರೆ 3 ಕಾಲು ತೆಗೆದ್ರೆ ಸಾಕು. ಇದು ಶೋಲ್ಡರ್ ಏನಿದೆ ಬಿಡ್ತು 6.5 ಇಟ್ಟಿದ್ದೀನಲ್ವ, ಅದರಲ್ಲಿ ಅರ್ಧ ಇಟ್ಟರೆ ಸಾಕಾಗತ್ತೆ ಫ್ರೆಂಡ್ಸ್. ಹಿಂಗೆ ನೋಡಿ ಟೇಪು ನಿಮಗೆ ಗೊತ್ತಾಗಲಿಲ್ಲ ಅಂತ ಅಂದರೆ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಬೇಕು. ಅರ್ಧಕ್ಕೆ ಮಾಡಿಕೊಂಡು ಇಲ್ಲಿ ಎಷ್ಟು ಬರುತ್ತೆ ಅಷ್ಟಕ್ಕೆ ಮಾರ್ಕಿಂಗು ಮಾಡ್ಕೋಬೇಕು ನೋಡಿ. ಸೊ ಇಲ್ಲಿ 3 ಕಾಲು ಅಂತಲ್ವ, ಈಗ ನಾವು ಲೆಂತ್ ನೋಡ್ಕೋಬೇಕು. ಅವರು ಎಷ್ಟು ಹೇಳಿದ್ದಾರೆ 8.5 ಇಡಿ ಅಂದಿರ್ತಾರೆ. 8.5ಗೆ ಅರ್ಧ ಇಂಚು ಆ್ಯಡ್ ಮಾಡ್ಕೊಬೇಕು, ಯಾಕಂದರೆ ಇಲ್ಲಿ ಅರ್ಧ ಇಂಚು ಸೀವಿಂಗ್ಸಿಗೆ ಅಂತ ಹೋಗುತ್ತೆ. ಹಾಗಾಗಿ ಈಗ 9 ಇಂಚ್ ಇಟ್ಟಿದ್ದೀನಿ. ಇಲ್ಲೂ ಕೂಡ ಸೇಮು 3 ಕಾಲು ಇಂಚಿಗೆ ಇಡಬೇಕು. ಅಕಸ್ಮಾತ್ ಕೆಲವರು ಏನು ಹೇಳ್ತಾರೆ, ನಮಗೆ ಕೆಳಗಡೆ ಬ್ರಾಡ್ ಬೇಡ ಸಣ್ಣ ಇರಲಿ ಅಂತಾರೆ. ಅವಾಗ ನೀವು 2.75 ಒಂದು ಅರ್ಧ ಇಂಚು ಕಡಿಮೆ ಮಾಡ್ಕೋಬೋದು ಈ ರೀತಿ. ಸೊ ಇವರು ಒಂದು ಅಳತೆ ಪ್ರಕಾರ 3 ಕಾಲೇ ಇಡ್ಬೋದು. ಯಾಕಂದರೆ ಅಗಲ ಬೆನ್ನು ಬರೋದ್ರಿಂದ ಅದೇನು ಅಷ್ಟು ಬ್ರಾಡ್ ಅಂತ ಅನಿಸಲ್ಲ. ತೆಳ್ಳಗಿರೋರಿಗೆ 3 ಕಾಲು ಅನ್ನೋದು ಜಾಸ್ತಿನೇ ಆಗುತ್ತೆ. ಹಾಗಾಗಿ ಅವರ ಒಂದು ಪರ್ಸ್ನಾಲಿಟಿ ಪ್ರಕಾರ ಅದು ಸೈಜು ಏನು ಇಡ್ತೀವಿ ನಾವು ಅದೇನು ಅಗಲ ಆಗೋದಿಲ್ಲ, ಕರೆಕ್ಟಾಗೆ ಇರುತ್ತೆ. ಸೊ ಇಲ್ಲಿ ನಾವು ರೌಂಡ್ ಶೇಪು ತೆಗಿಬೇಕು. ಇಲ್ಲಿಂದ ಈ ಮೂಲೆಯಿಂದ 1 ಇಂಚಿಗೆ ಮಾರ್ಕಿಂಗು ಮಾಡ್ಕೋಬೇಕು ನೋಡಿ. ಈ ರೀತಿ ಮಾರ್ಕಿಂಗ್ ಮಾಡಿಕೊಂಡು ನಾವೀಗ ರೌಂಡ್ ಶೇಪನ್ನ ಕೊಡಬೇಕು ಈ ರೀತಿ. ಸೊ ನಾನು ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ನೀಟಾಗಿ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ. ಸೊ ನೋಡಿ ಈ ರೀತಿ ಶೇಪನ್ನು ಕೊಡಬೇಕು, ರೌಂಡ್ ಶೇಪು ನೀಟಾಗಿ ಒಂದ್ಸಲಿ ಪೇಪರ್ ಕಟ್ಟಿಂಗ್ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಮತ್ತೆ ಅಳತೆ ಮಾಡಿ ಮಾರ್ಕಿಂಗ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಪೇಪರ್ ಇಟ್ಟು ನೀವು ಜಸ್ಟ್ ಔಟ್ ಸೈಡ್ ಏನಿದೆ ಇದನ್ನು ನೀವು ಮಾರ್ಕಿಂಗ್ ಮಾಡಿಕೊಂಡು ಕಟ್ ಮಾಡ್ಕೊಂಬಿಟ್ರೆ ಆಯಿತು, ಲೈನಿಂಗು ನೀಟಾಗಿ ಬರುತ್ತೆ. ಹಾಗಾಗಿ ಅದನ್ನು ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ. ಪೇಪರ್ ಕಟ್ಟಿಂಗ್ ಇಟ್ಬಿಟ್ಟು ಕ್ಲಾತ್ ಕಟ್ ಮಾಡೋದು ಹೇಗೆ ಅಂತಲೂ ತಿಳಿಸ್ಕೊಟ್ಟಿದ್ದೀನಿ. ಸೊ ಈಗ ಇಲ್ಲಿ ಹಿಂದ್ಗಡೆ 1 ಇಂಚಿಗೆ ಡಾಟಿಗೆ ಅಂತ ಬಿಟ್ಟಿದ್ದೀವಲ್ವ, ಸೊ ನಾವು ಇಲ್ಲಿ 1/4 ಇಂಚು ಇಲ್ಲಿ ಮಾರ್ಜಿನ್ನು ಬಿಟ್ಟಿದ್ದೀವಿ. ಸೊ ಈ ಒಂದು ಇಲ್ಲಿ ಟೇಪ್ ಇಟ್ಕೊಂಡ್ಬಿಟ್ಟು ಇದು ನಾವು ಅರ್ಧಕ್ಕೆ ಫೋಲ್ಡಿಂಗ್ ಮಾಡ್ಕೋಬೇಕು ನೋಡಿ, ಇಲ್ಲಿಗೆ ಬರುತ್ತೆ ಇದು. ಸೊ ಈಗ ನಾವು ಇಲ್ಲಿ ಅರ್ಧ ಇಂಚು ಡಾಟಿಗೆ ಬಿಡಬೇಕು. ಇಲ್ಲಿ 4 ಇಂಚ್ವರೆಗೂ ನೀವು ಮೇಲ್ಗಡೆವರೆಗೂ ತಗೋಬೋದು. ಸೊ ಇದು ಒಂದು 4 ಇಂಚು, ಈ ಕಡೆ ಅರ್ಧ ಇಂಚು ಮತ್ತು ಈ ಕಡೆ ಅರ್ಧ ಇಂಚಿಗೆ ನಾವು ಮಾರ್ಕಿಂಗು ಮಾಡ್ಕೋಬೇಕು ನೋಡಿ. ಸೊ ಈ ಕಡೆ ಅರ್ಧ ಇಂಚು, ಈ ಕಡೆ ಅರ್ಧ ಇಂಚು ಮಾರ್ಕಿಂಗ್ ಮಾಡಿ ನಾವು ಟಕ್ಸ್ ಅನ್ನೋದು ಹಿಡಿಬೇಕು. ಸೊ ನೀವು ಹೊಲಿಬೇಕಾದ್ರೆ ಯಾವುದೇ ಒಂದು ಮೆಜರ್ಮೆಂಟ್ ತಗೊಳ್ಳೋ ಅಗತ್ಯ ಇಲ್ಲ. ಅದನ್ನು ಕೂಡ ಫಿನಿಶಿಂಗ್ ಕೊಡೋದು ಹೇಗೆ ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ. ಜಸ್ಟ್ ನೀವು ಲಾಸ್ಟಿಗೆ ಹೊಲಿಗೆ ಅನ್ನೋದು 1/4 ಇಂಚಿಗೆ ಈ ರೀತಿ ಹೊಲಿಗೆ ಅನ್ನೋದು ಹಾಕೊಂಡ್ಬಿಟ್ರೆ ಸಾಕು ಫ್ರೆಂಡ್ಸ್, ಪರ್ಫೆಕ್ಟಾಗಿ ಕೂರುತ್ತೆ. ನೀವು ಮತ್ತೆ ಅಳತೆ ತೊಗೊಳ್ಳೋ ಅಗತ್ಯನೇ ಇಲ್ಲ. ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಿರ್ತಾರಲ್ಲ ಅದ್ರದ್ದು ಅಳತೆ ತೊಗೊಳ್ಳೋ ಅಗತ್ಯ ಇಲ್ಲ. ಸೊ ನೋಡಿ ಇಲ್ಲಿ ಆರ್ಮ್ ಕೂಡ ಪರ್ಫೆಕ್ಟಾಗಿ ಬಂದಿದೆ. ಮತ್ತು ಈ ರೌಂಡ್ ಶೇಪು ಅಂದರೆ ಅವರು ಹೇಳಿರೋ ಡೀಪ್ ಏನಿದೆ ಅದ್ರ ಪ್ರಕಾರ ನಾವು ಶೋಲ್ಡರ್ ಅನ್ನೋದು ತೊಗೋಬೋದು. 10 ಇಂಚ್ವರೆಗೂ ನೀವು ಏನಿದೆ ಶೋಲ್ಡರ್ ಅನ್ನೋದು ಬೇಕಿದ್ರೆ ಹೆಚ್ಚು ಕಡಿಮೆ ಮಾಡ್ಕೊಬೋದು. ಈಗ ಅಕಸ್ಮಾತ್ ಆರ್ಮೋಲ್ ಕಡಿಮೆ ಬರ್ತಾ ಇದೆ ಅಂದರೆ ನೀವು ಇಲ್ಲಿ ಒಂದು ಅರ್ಧ ಇಂಚು ಇಲ್ಲಿ ಒಳಗಡೆ ತೊಗೊಂಡು ನೀವು ಶೇಪ್ ಅನ್ನೋದು ಈ ರೀತಿ ಕೊಟ್ಟಾಗ ಆವಾಗ ಆರ್ಮೋಲ್ ಕೂಡ ಜಾಸ್ತಿ ಸಿಗುತ್ತೆ ನಿಮಗೆ. ಅಕಸ್ಮಾತ್ ಇಲ್ಲಿ ಕಡಿಮೆ ಬರ್ತಾ ಇದೆ ಅಂದರೆ ನೀವು ಈ ರೀತಿನೂ ಕೂಡ ಮಾಡ್ಕೋಬೋದು. ಯಾಕಂದರೆ ಕೆಲವರು ಈ ಪಟ್ಟಿ ಅನ್ನೋದು ಕಡಿಮೆ ಕೊಡಿ ಅಂತ ಹೇಳಿರ್ತಾರೆ, ಅವಾಗ ಈ ಒಂದು ಮೆಥಡ್ ಮಾಡ್ಕೊಬೋದು. ಈ ರೀತಿ ಕೊಟ್ಟು ಇಲ್ಲಿ ಜಾಸ್ತಿ ಬಂತು ಇನ್ನು ಕಡಿಮೆ ಬೇಕಿತ್ತು ಅಂದರೆ ಈ ಲೈನ್ ಏನಿದೆ ಇಲ್ಲಿ ಮೇಲ್ ಮಾಡ್ಕೊಳ್ಬೇಕು. ಈ ಲೈನ್ ಏನಿದೆ ಇಲ್ಲಿ ಮೇಲ್ ಹಾಕ್ಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಅಷ್ಟೇ 9 ಕಾಲು ಸಿಗುತ್ತೆ. ಅವಾಗ ಪಟ್ಟಿ ಕೂಡ ಕಡಿಮೆ ಆಗುತ್ತೆ. ಸೊ ಇಲ್ಲ ಆಮೇಲೆ ಇಲ್ಲಿ ಕಡಿಮೆ ಮಾಡ್ಕೊಂಡ್ಮೇಲೆ ಇಲ್ಲೂ ಕೂಡ ನೀವು ಅರ್ಧ ಇಂಚು ಕಡಿಮೆ ಮಾಡ್ಕೊಳೋದನ್ನು ಮರಿಬಾರ್ದು. ಸೊ ಈ ಒಂದು ಲೈನನ್ನು ನಾವು ಈ ರೀತಿ ಆರ್ಡರ್ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್. ಇದು ಕೂಡ ಒಂದು ಮೆಥಡು, 2 ಮೆಥಡನ್ನ ನಾನಿಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ನೋಡಿ ಇದು ಬ್ಯಾಕ್ ಪಾರ್ಟ್. ಸೊ ಇದು ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ಆಯಿತು. ಇಲ್ಲಿ ನಾವು ಮೆಜರ್ಮೆಂಟ್ ಎಷ್ಟು ತೊಗೊಂಡಿದ್ದೀವಿ ಅಂದರೆ ಬ್ಯಾಕ್ ಸೈಡು 10.5 ತೊಗೊಂಡಿದ್ದೀವಿ, ಪ್ಲಸ್ ಮಾರ್ಜಿನ್ಗೆ ಅಂತ 1 ಕಾಲು ತೊಗೊಂಡಿದ್ದೀವಿ. ಇದನ್ನು ನೀವು ಬರೆದು ಇಟ್ಕೊಂಡ್ಬಿಟ್ರೆ
ನೆಕ್ಸ್ಟ್ ಹೊಲಿಬೇಕಾದ್ರೆ ಮಾರ್ಜಿನ್ ನೋಡಿಕೊಂಡ್ರೆ ಸಾಕು, ಎಷ್ಟು ಬಿಡಬೇಕು ಅನ್ನೋದು. 1 ಕಾಲು ಬಿಟ್ಟು ಹೊಲಿಗೆ ಹಾಕ್ಬಿಟ್ರೆ ಆಗೋಯ್ತು. ಮತ್ತೆ ಅಳತೆ ಬ್ಲೌಸ್ ಇಟ್ಕೊಂಡು ಅಳತೆ ಮಾಡ್ಕೊಂತ ಹೊಲಿಯಕ್ಕೆ ಹೋದರೆ ಟೈಮ್ ಹಿಡಿಯುತ್ತೆ. ಹಾಗಾಗಿ ನಾನು ಹೇಳ್ತಿರೋದು ಕರೆಕ್ಟಾಗಿ ಸೀವಿಂಗ್ಸು ಅಷ್ಟೇ ಅರ್ಧ ಇಂಚಿಗೆ ಇಲ್ಲಿ ಬರಬೇಕು, ಈ ರೀತಿ ಅರ್ಧ ಇಂಚಿಗೆ ಬರಬೇಕು. ಮತ್ತು ಕೆಳಗಡೆನೂ ಅಷ್ಟೇ ಅರ್ಧ ಇಂಚಿಗೆ ಕರೆಕ್ಟಾಗಿ ಇಲ್ಲಿ ಹಿಂದ್ಗಡೆ ಪಟ್ಟಿನಾದ್ರು ಕೊಟ್ಟು ಹೊಲಿಬೋದು, ಇಲ್ಲ ಇದನ್ನ ಹಿಂದ್ಗಡೆ ತಿರುಗಿಸ್ಬಿಟ್ಟು ಹೊಲಿಬೋದು. ನಾ ಪೇಪರಿಂದ ಕ್ಲಾತ್ ಕಟ್ಟಿಂಗ್ ಮಾಡ್ಕೊಂಡ್ಮೇಲೆ ನಾನು ಹೇಳ್ತಿರೋದು ತಿರುಗಿಸಿ ಹೊಲಿಬೋದು. ಸೊ ನೋಡಿ ಫ್ರೆಂಡ್ಸ್, ಇದು ಬ್ಯಾಕ್ ಸೈಡು ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ಮಾಡಿ ತೋರಿಸಿದ್ದೀನಿ. ನೆಕ್ಸ್ಟ್ ನಿಮಗೆ ಫ್ರಂಟ್ ಸೈಡ್ ಏನಿದೆ ಅದನ್ನು ಕಟ್ಟಿಂಗ್ ಮಾಡೋದನ್ನು ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಆದಷ್ಟು. ನೆಕ್ಸ್ಟ್ ಕೂಡ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಇದು 43 ಇಂಚಿಂದು. ಸೊ ಯಾರಾದರೂ ಈ ಅಳತೆ ಕಟ್ ಮಾಡ್ಕೋಬೇಕು ಅಂದರೆ ಇದನ್ನು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ನೀಟಾಗಿ ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ ಹಿಂದ್ಗಡೆ ಸೈಡು. ಒಬ್ಬೊಬ್ರು ಬಾಡಿ ಒಂದೊಂದು ಶೇಪ್ ಇರುತ್ತೆ, ಸೊ ಅದಕ್ಕೆ ತಕ್ಕನಾಗಿ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ಒಂದು ಕಟಿಂಗ್ ಮಾಡಿ ಹೊಲ್ದಾದ್ಮೇಲೆ ನಿಮಗೆ ಗೊತ್ತಾಗೋದು ಸೊ ಯಾವ ರೀತಿ ವೇರಿಯೇಷನ್ ಇದೆ ಅಂತ. ಸೊ ನಾನು ಹೊಲ್ದಿರೋದು ಈ ಒಂದು ಬ್ಲೌಸ್ ಏನಿದೆ ಅವರಿಗೆ ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ. ಸೊ ಹಾಗಾಗಿ ನಿಮಗೆ ಇದು ತೋರಿಸ್ತಾ ಇದ್ದೀನಿ 43 ಇಂಚಿಂದು. ಸೊ ನೆಕ್ಸ್ಟು ನಾನು ಫ್ರಂಟ್ ಪಾರ್ಟಿಂದ ಏನಿದೆ ಕಟ್ಟಿಂಗ್ ಮಾಡೋದನ್ನು ತೋರಿಸ್ತೀನಿ ಫ್ರೆಂಡ್ಸ್. ಇದನ್ನು ನಾವೀಗ ಕಟ್ಟಿಂಗ್ ಅನ್ನೋದು ಮಾಡ್ಕೊಬೇಕು. ನೋಡಿ, ನೀವು ಕಟಿಂಗ್ ಮಾಡ್ಕೊಂಬಿಟ್ಟು ನೀಟಾಗೆ ಇಟ್ಕೊಂಡ್ಬಿಟ್ರೆ ಯಾವುದೇ ರೀತಿ ಮತ್ತೆ ಕಟಿಂಗ್ ಮಾಡೋ ಅಗತ್ಯ ಇಲ್ಲ. ಸೊ ಇದೇ ಲೈನ್ ಏನಿದೆ ಈ ಲೈನ್ ಪ್ರಕಾರನೇ ಕಟಿಂಗು ಮಾಡ್ಕೊಳ್ಳಿ. ಪೇಪರ್ ಕಟ್ಟಿಂಗ್ ಮಾಡಿ ಬ್ಲೌಸ್ ಕಟ್ಟಿಂಗ್ ಮಾಡೋದು ತಿಳಿಸ್ಕೊಟ್ಟಿದ್ದೀನಿ ನಾನು. ನೀವು ಬೇಕಂದ್ರೆ ಬೈಂಡಿಂಗ್ ಶೀಟ್ ಎಲ್ಲ ಸಿಗುತ್ತಲ್ಲ ಅದರಲ್ಲೂ ಕೂಡ ಕಟ್ ಮಾಡ್ಕೋಬೋದು, ಆದರೆ ಅದು ನಯಸ್ಸಾಗಿರುತ್ತೆ, ಜಾರುತ್ತೆ. ಹಾಗಾಗಿ ನೀವು ಆದಷ್ಟು ಸ್ಟಾರ್ಟಿಂಗಲ್ಲಿ ನ್ಯೂಸ್ ಪೇಪರ್ನ ಕಟಿಂಗ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಎಲ್ಲ ಸೈಜಿಂದು ಸೇಮ್ ಇದೇ ರೀತಿನೇ ಕಟಿಂಗ್ ಮಾಡ್ಕೊಳ್ಳೋದು. ನೋಡಿ, ಇದು ಕಟ್ ಮಾಡ್ಕೊಂಡ್ಮೇಲೆ ಇನ್ನೊಂದು ಏನು ಹೇಳ್ತೀನಿ ಅದ್ರ ಪ್ರಕಾರ ಮಾಡ್ಕೊಳ್ಳಿ ನೀವು. ಇದು ಏನಿದೆ ಇಲ್ಲಿ ಅರ್ಧ ಇಂಚು ಬಿಡಬೇಕು, ಅರ್ಧ ಇಂಚು ಬಿಟ್ಬಿಟ್ಟು ಈ ನೆಕ್ ರೌಂಡ್ ಏನು ಬಂದಿದೆ ಅಲ್ಲಿಗೆ ನಾವು ಸ್ಟಾಪ್ ಮಾಡ್ಕೋಬೇಕು. ಮತ್ತು ಇಲ್ಲಿ ರೌಂಡ್ ಶೇಪ್ ಅನ್ನೋದು ಕಟ್ಟಿಂಗ್ ಅನ್ನೋದು ಮಾಡ್ಕೋಬೇಕು. ನೆಕ್ಸ್ಟ್ ನಿಮಗೆ ಫ್ರಂಟ್ ಸೈಡ್ ಕಟಿಂಗ್ ಮಾಡೋದನ್ನ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಸೊ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.